Hello, in this video, we'll discuss soft skill series video number 3. So that is communication. ನಮಸ್ಕಾರ. ಈ ಒಂದು ವಿಡಿಯೋ ನಾವು ಇಂಟ್ರೊಡಕ್ಷನ್ ಟು ಸಾಫ್ಟ್ ಸ್ಕಿಲ್ 1 ಅನ್ನೋದ್ರೊಳಗೆ ನಿಮ್ಮ BA, BSc, BCom, BBA, BC ಇರುವಂಥ ಸಿಲೆಬಸ್ ಇದು. ಸೊ ಅವರಿಗೆ ಕಮ್ಯುನಿಕೇಷನ್ ಅಂತ ಹೇಳಿ ಸಾಫ್ಟ್ ಸ್ಕಿಲ್ ಒಳಗೆ ಬರುವಂಥ ಮೂರನೇ ಪಾಯಿಂಟ್ ಇದು. ಸೊ ಕಮ್ಯುನಿಕೇಷನ್ ಅಂದರೆ ಏನು ಅಂತ ಹೇಳಿ ಮೊದಲು ನೋಡೋಣ. ಸೊ ಫಸ್ಟ್ ಲೆಟ್ ಅಸ್ ಸಿ communication. So let me introduce you what is communication. Communication is the foundation of all human interaction, especially in the workplace. It is the process of exchanging ideas, information, emotions, and knowledge between individuals or groups to achieve mutual understanding. So communication ಅನ್ನೋದು ಏನಪ್ಪಾ ಅಂತಂದ್ರೆ it is a foundation of human interaction. So ಮನುಷ್ಯರ ಒಬ್ರಿಗೊಬ್ರು ಪರಸ್ಪರ ಮಾತಾಡೋದು ಹೆಂಗಪ್ಪ ಅಂತಂದ್ರೆ ಈ ಮಾತಾಡೋದನ್ನ ಕಮ್ಯುನಿಕೇಶನ್ ಅಂತ ಹೇಳಿ ನೆನ್ಪಿಟ್ಕೊಂಡು ನೀವು ಕಮ್ಯುನಿಕೇಟ್ ಮಾಡೋದು ಒಬ್ರಿಗೊಬ್ರು ತಮ್ಮ ಇಮೋಷನ್ಸ್ನ ತಮ್ಮ ನಾಲೆಜನ್ನ ತಮ್ಮ ಐಡಿಯಾಸ್ನ ತಮ್ಮ ಏನೇನು ಇನ್ಫಾರ್ಮೇಷನ್ಸ್ ಇದಾವೋ ಅವನ್ನೆಲ್ಲ ಶೇರ್ ಮಾಡೋದು ಹೆಂಗ್ರಿ ಒಂದು ಲ್ಯಾಂಗ್ವೇಜ್ ಮೂಲಕ. ಲ್ಯಾಂಗ್ವೇಜ್ ಅಂದ್ರೆ ಕಮ್ಯುನಿಕೇಷನ್ ನೆನ್ಪಿಟ್ಕೊಂಡು ನೀವು. ಸೊ ಮಾತನಾಡೋದ್ರ ಮೂಲಕ ಅವ್ರು ಏನು ಮಾಡ್ತಾರಂದ್ರೆ ತಮ್ಮ ಎಕ್ಸ್ಪೀರಿಯನ್ಸಸ್ನ ತಮ್ಮ ಇಮೋಷನ್ಸ್ನ ತಮ್ಮಲ್ಲಿರುವಂಥ ಜ್ಞಾನವನ್ನು ನಾಲೆಜ್ ಐಡಿಯಾಸ್ ತಮ್ಮಲ್ಲಿರುವಂಥ ಐಡಿಯಾಗಳನ್ನು ಎಲ್ಲನೂ ಹೆಂಗೆ ಶೇರ್ ಮಾಡ್ತಾರೆ ಕಮ್ಯುನಿಕೇಷನ್ ಮೂಲಕ. ಇಫೆಕ್ಟಿವ್ ಕಮ್ಯುನಿಕೇಷನ್ ಈಸ್ ರಿಗಾರ್ಡೆಡ್ ಆಸ್ ಒನ್ ಆಫ್ ದಿ ಮೋಸ್ಟ್ ಎಸೆನ್ಷಿಯಲ್ soft skills since it directly influences teamwork, productivity, leadership and organizational skills. So communication ಅನ್ನೋದು ಏನಪ್ಪ ಅಂದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಸಾಫ್ಟ್ ಸ್ಕಿಲ್ಸ್. ಸೊ ಸಾಫ್ಟ್ ಸ್ಕಿಲ್ಸ್ ಒಳಗೆ ಬರುವಂಥ ಎಲ್ಲ ಪಾಯಿಂಟ್ಗಳು ಟೀಮ್ ವರ್ಕ್ ಆಗಿರ್ಬೋದು ರೀ, ಕಾನ್ಫಿಡೆನ್ಸ್ ಆಗಿರ್ಬೋದು, ಆಮೇಲೆ ಇದು ಕಮ್ಯುನಿಕೇಷನ್ ಆಗಿರ್ಬೋದು, ಹಂಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರ್ಬೋದು. ಆಲ್ ದೀಸ್ ಆಸ್ಪೆಕ್ಟ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಸಾಫ್ಟ್ ಸ್ಕಿಲ್ ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ವಿಚ್ ಇಸ್ ದಟ್ ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತೈತಿ. ನೆಕ್ಸ್ಟ್ ನೋಡ್ರಿ, ಸಿನ್ಸ್ ಇಟ್ ಡೈರೆಕ್ಟ್ಲಿ ಇನ್ಫ್ಲುಯೆನ್ಸಸ್ ಟೀಮ್ ವರ್ಕ್, ಪ್ರೊಡಕ್ಟಿವಿಟಿ, ಲೀಡರ್ಶಿಪ್, ಆರ್ಗನೈಸೇಷನ್ ಸಕ್ಸಸ್. ಸೊ ಒಂದು ಸಂಸ್ಥೆ ಕಟ್ಟಬೇಕಪ್ಪ ಅಂತಂದ್ರೆ ಅಲ್ಲಿ ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ರೀ. ಬೆಳಿಬೇಕಪ್ಪ ಅಂತಂದ್ರೆ ನೀವು ಒಬ್ರಿಗೊಬ್ರು ಹೆಂಗೆ ಮಾತಾಡ್ತಾರೆ, ಹೆಂಗೆ ಕಮ್ಯುನಿಕೇಟ್ ಮಾಡ್ತಾರೆ, ನಿಮ್ಮ ಮೆಸೇಜನ್ನು ಹೆಂಗೆ ನೀವು ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಮಾಡ್ತೀರಿ ಅಥವಾ ಹೇಳ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಸೊ ಅದಕ್ಕೆ ಏನಪ್ಪ ಅಂತಂದ್ರೆ ಕಮ್ಯುನಿಕೇಷನ್ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೈತಿ. ಸೊ ನೆಕ್ಸ್ಟ್ ನೋಡ್ರಿ ಇಲ್ಲಿ ಮೀನಿಂಗ್ ಆಫ್ ಕಮ್ಯುನಿಕೇಷನ್. ಮೊದಲಿಗೆ ಕಮ್ಯುನಿಕೇಷನ್ ಅಂದ್ರೆ ಏನಂತ ಹೇಳಿ ತಿಳ್ಕೊಂಡು ನಾವು ಇಂಟ್ರೊಡಕ್ಷನ್ ಅಂತ ಆಯಿತು. ಕಮ್ಯುನಿಕೇಷನ್ ಇಸ್ ನಾಟ್ ಜಸ್ಟ್ ಸ್ಪೀಕಿಂಗ್ ಆರ್ ರೈಟಿಂಗ್, ಇಟ್ ಇನ್ವಾಲ್ವ್ಸ್ ಅ ಕಂಪ್ಲೀಟ್ ಸೈಕಲ್ ಆಫ್ ಸೆಂಡಿಂಗ್, ರಿಸೀವಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಮೆಸೇಜಸ್. ಸೊ ಕಮ್ಯುನಿಕೇಷನ್ ಅಂದ್ರೆ ಸುಮ್ಮ ಒಟ ಅಂತಂದ್ರೆ ಮಾತಾಡೋದಲ್ಲ. ಅದೇನಪ್ಪ ಅಂತಂದ್ರೆ ಸ್ಪೀಕಿಂಗ್ ಒಳಗೂ ಇರ್ಬೋದು, ಅಂದ್ರೆ ಮಾತಾಡೋದ್ರೊಳಗೂ ಇರ್ಬೋದು, ಆಮೇಲೆ ಬರವಣಿಗೆ ಮೂಲಕವೂ ಕೂಡ ನೀವು ಕಮ್ಯುನಿಕೇಟ್ ಮಾಡ್ತಾರೆ. ನೀವು ಏನೋ ಒಂದು ಹೇಳೋದೈತಪ್ಪ ಅಂತಂದ್ರೆ ಮೆಸೇಜ್ ಮೂಲಕ ನೀವು ಕಳಿಸ್ತೀರಿ, ಅಥವಾ ಪತ್ರಗಳಿದ್ದು ರೀ ಮೊದಲು. ಈಗ ಹೆಂಗಪ್ಪ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಒಳಗೆ ನೀವು ಯಾರಿಗಾರು ಏನಾರು ಹೇಳ್ಬೇಕಾಯ್ತು ನಿಮ್ಮ ಫ್ರೆಂಡ್ಸಿಗೆ ಅಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ ಸೆಂಡ್ ಮಾಡ್ತೀರಿ ಮೆಸೇಜನ್ನು. ಆಮೇಲೆ ನಮ್ಮ ಫೇಸ್ಬುಕ್ ಎಲ್ಲ ಸೋಷಿಯಲ್ ಮೀಡಿಯಾಸ್ ಒಳಗೆ ನೀವು ಏನು ಮಾಡ್ತಾರೆ ಅಂದ್ರೆ ನೀವು ಕಮ್ಯುನಿಕೇಟ್ ಮಾಡ್ತೀರಿ. ಸೊ ಒಂದು ರೈಟಿಂಗ್ ಬರ್ತೈತಿ, ಇನ್ನೊಂದು ಸ್ಪೀಕಿಂಗ್ ಬರ್ತೈತಿ. ಸೊ ಕಮ್ಯುನಿಕೇಷನ್ ಅದು ಪೂರ್ತಿ ಯಾವಾಗ ಆಗೋದಪ್ಪ ಅಂದ್ರೆ ಒಂದು ಸೈಕಲ್, ಒಂದು ಗಾಲಿ ಯಾವಾಗಪ್ಪ ಅಂತಂದ್ರೆ ಒಂದು ಸೆಂಡಿಂಗ್ ನೀವು ಏನು ಸೆಂಡ್ ಮಾಡ್ತೀರಿ ಅದನ್ನು ಇನ್ನೊಬ್ರು ರಿಸೀವ್ ಮಾಡ್ಕೊಂಡು ಅದನ್ನು ಅವ್ರು ತಿಳ್ಕೊಂಡು ಅವ್ರು ನಿಮ್ಗೆ ರಿಪ್ಲೈ ಕೊಟ್ರಪ್ಪ ಅಂತ ನಿಮ್ಮ ಕಮ್ಯುನಿಕೇಷನ್ ಆಯ್ತು ಕಂಪ್ಲೀಟ್ ಆದಂತ ಹೇಳಿ ನಾವು ಅನ್ಬೋದು. ಇಟ್ ರಿಕ್ವೈರ್ಸ್ ಕ್ಲಾರಿಟಿ ಆಫ್ ಥಾಟ್. ಸೊ ನೀವು ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ಯಾರಿಗಾದ್ರೂ ಏನಾದರೂ ಹೇಳಬೇಕಪ್ಪ ಅಂತಂದ್ರೆ ಕ್ಲಿಯರ್ ಆಗಿರಬೇಕು. ನಿಮ್ಮ ಒಂದು ವಿಚಾರಗಳೇನದಾವ ಅವೆಷ್ಟೆಲ್ಲ ಏನಪ್ಪ ಅಂತಂದ್ರೆ ಕ್ಲಿಯರ್ ಇರ್ಬೇಕಂತ ಹೇಳಿ ನೋಡ್ತೇವೆ. ನೆಕ್ಸ್ಟ್ ಪ್ರಾಪರ್ ಎಕ್ಸ್ಪ್ರೆಷನ್ ಆ್ಯಂಡ್ ಅಟೆಂಟಿವ್ ಲಿಸ್ನಿಂಗ್. ಸೊ ಕಮ್ಯುನಿಕೇಟ್ ಮಾಡ್ಬೇಕಪ್ಪ ಅಂತಂದ್ರೆ ಇನ್ನೊಬ್ರು ಏನು ಹೇಳಿದಾರೆ ಅನ್ನೋದು ನೀವು ಸರಿಯಾಗಿ ಅದನ್ನು ಕೇಳ್ಕೋಬೇಕು ಆಗಿರ್ತೈತಿ. ಸೊ ಕಮ್ಯುನಿಕೇಷನ್ ಅನ್ನೋದು ಏನಪ್ಪ ಅಂತಂದ್ರೆ ಇದೊಂದು ಕೀರಿ ಮನುಷ್ಯರ ಸಹಜ ಗುಣ ಇದು ಮಾತಾಡೋದು ಅನ್ನೋದು. ಸೊ ಮಾತಾಡ್ಬೇಕಂದ್ರೂ ಕೂಡ ಏನಪ್ಪ ಅಂತಂದ್ರೆ ಮುಂದಿನ ವ್ಯಕ್ತಿ ಏನು ಹೇಳತ್ತ ಅಂತ ಹೇಳಿ ಸರಿಯಾಗಿ ಕೇಳ್ಕೋಬೇಕು. ಆಮೇಲೆ ನೀವು ಅದಕ್ಕೆ ರಿಪ್ಲೈ ಕೊಡಬೇಕು, ಅಥವಾ ನೀವೇನು ಹೇಳತ್ತೀರ ಅನ್ನೋದು ಮುಂದಿನ ವ್ಯಕ್ತಿಗೆ ಅರ್ಥ ಹೋಗಂಗೆ ಹೇಳ್ಬೇಕ್ರಿ. ಅವನು ಅದಕ್ಕೆ ಪ್ರಾಪರಾಗಿ ರಿಪ್ಲೈ ಕೊಟ್ರಪ್ಪ ಅಂತಂದ್ರೆ ಒಂದು ಸೈಕಲ್ ಕಂಪ್ಲೀಟ್ ಆಗೋದ್ರಲ್ಲಿ. ಇಟ್ ರಿಕ್ವೈರ್ಸ್ ಕ್ಲಾರಿಟಿ ಆಫ್ ಥಾಟ್, ಪ್ರಾಪರ್ ಎಕ್ಸ್ಪ್ರೆಷನ್ ಆ್ಯಂಡ್ ಅಟೆಂಟಿವ್ ಲಿಸ್ನಿಂಗ್. Good communication ensures that ideas are conveyed accurately and relationships are strengthened. ಸೊ ಒಂದು ಒಳ್ಳೆ ಕಮ್ಯುನಿಕೇಷನಿಂದ ಏನಾಗತ್ತಪ್ಪ ಅಂತಂದ್ರೆ ನೀವೇನು ಹೇಳ್ಬೇಕಂತಿರ್ತೀರೋ ಅದು ಸರಿಯಾಗಿ ಹೇಳ್ತೀರಿ. ಇನ್ನೊಂದು ಏನಪ್ಪ ಅಂತಂದ್ರೆ ರಿಲೇಷನ್ಶಿಪ್ಗಳು ಗಟ್ಟಿ ಆಗ್ತಾವ. ನಿಮ್ಮ ಏನು ರಿಲೇಷನ್ಶಿಪ್ ಇರೋದು ನಿಮ್ಮ ಫ್ರೆಂಡ್ಸ್ ಜೊತೆಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಸ್ಪೆಷಲಿ ಕಲೀಗ್ಸ್ ಜೊತೆಗೆ ಕಮ್ಯುನಿಕೇಟ್ ನೀವು ಕರೆಕ್ಟಾಗಿ ಮಾಡಿದ್ರಪ್ಪ ಅಂತಂದ್ರೆ ಏನಾದ್ರಿ ನಿಮ್ಮ ಬಾಂಡ್ ಸ್ಟ್ರಾಂಗ್ ಆಗ್ತೈತಿ. ಆಮೇಲೆ ವರ್ಕ್ ಪ್ಲೇಸ್ ಒಳಗೆ ಜಾಸ್ತಿ ನಾವೇನು ನೋಡ್ಬೋದಪ್ಪ ಅಂತಂದ್ರೆ ಪ್ರೊಡಕ್ಟಿವಿಟಿನ ನೋಡ್ಬೋದು. ಸೊ ಇದು ಎರಡನೇ ಪಾಯಿಂಟ್. ಮೀನಿಂಗ್ ಅಂತೂ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡೀನಿ. ಅರ್ಥ ಆಗಿದಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡೋದನ್ನ ಮರೆಯೋಕೆ ಹೋಗ್ಬೇಡ್ರಿ. ಹಂಗೆ ಕಮೆಂಟ್ ಮಾಡಿ ತಿಳಿಸಿರಿ ನಂಗೆ ಹೆಂಗೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ಸಂತ ಹೇಳಿ. ನೆಕ್ಸ್ಟ್ ನೋಡ್ರಿ, ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಷನ್. ಎಲಿಮೆಂಟ್ಸ್ ಯಾವಿದಾವ ಅಂದ್ರೆ ಅದ್ರೊಳಗೆ ಏನೆಲ್ಲ ಇನ್ಕ್ಲೂಡ್ ಆಗ್ತೈತಿ ಕಮ್ಯುನಿಕೇಷನ್ ಒಳಗೆ ಅಂತ ಹೇಳಿ. ಮೊದಲಾಗಿ ಸೆಂಡರ್, ಆಬ್ವಿಯಸ್ಲಿ ಇದನ್ನೆಲ್ಲ ಉಳ್ಕೊಂಡಂಗಿಲ್ಲ ನಿಮ್ಗೆ. ಕಮ್ಯುನಿಕೇಷನ್ ಒಳಗೆ ಏನು ಬೇಕ್ರಿ, ಮೊದಲೇ ಯಾರಾದ್ರೊಬ್ರು ಮಾತಾಡೋರು ಬೇಕ್ರಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ
ರಿಸೀವರ್ ಅಂತಂದು ಇರ್ತೈತಿ ರೀ, ಅಥವಾ ಮೆಸೇಜ್ ದ ಇನ್ಫಾರ್ಮೇಷನ್ ಐಡಿಯಾ ಆರ್ ಫೀಲಿಂಗ್ ಬೀಯಿಂಗ್ ಕಮ್ಯುನಿಕೇಟೆಡ್. ಸೊ ನೀವು ಏನು ಹೇಳತ್ತೀರಿ, ಏನು ಇಮೋಷನಲಿ ಮಾತಾಡ್ತೀರಿ, ಅಥವಾ ಏನೋ ಒಂದು ಐಡಿಯಾನ ಒಂದು ಏನು ನಾಲೆಜ್ ಶೇರ್ ಮಾಡೋದು ಅನ್ನೋದು ಇಂಪಾರ್ಟೆಂಟ್. ಅಂದ್ರೆ ನಿಮ್ಮ ಮೆಸೇಜ್ ಏನು ಹೇಳಬೇಕು ಅನ್ನತ್ತೀರಿ ಕಮ್ಯುನಿಕೇಷನ್ ಮೂಲಕ. ಮೂರನೇ ಪಾಯಿಂಟ್ ರೀ, ಚಾನಲ್ ಮೀಡಿಯಂ ಅಂದ್ರೆ ಮಾಧ್ಯಮ ಯಾವುದನ್ನ ಬಳಸ್ಬೇಕಂತಾರೆ ನೀವು ಈ ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ. ಯಾವ ಮಾಧ್ಯಮ ಎರಡು ಅದಾವ ಅಂತ ಹೇಳಿದ್ ನಿಮ್ಗೆ, ಒಂದು ಸ್ಪೀಕಿಂಗ್, ಇನ್ನೊಂದು ರೈಟಿಂಗ್. ನೋಡ್ರಿ ದ ಮೆಥಡ್ ಯೂಸ್ ಓರಲ್ ಅಂದ್ರೆ ಮಾತಾಡೋದು, ರಿಟರ್ನ್ ಅಂದ್ರೆ ಏನು ಡೈರೆಕ್ಟ್ ಆಗಿ ಬರೆದು ಹೇಳೋದು, ವಿಜುವಲ್ ಅಂದ್ರೆ ಕಣ್ಣು ಸೊನ್ನೆ ಬಾಯಿ ಸೊನ್ನೆ ಮಾಡ್ತೀವಿ ಅಥವಾ ಕೈಯಿಂದ ಸೊನ್ನೆಗಳನ್ನ ಮಾಡಿ ಹೇಳ್ತೀವಲ್ಲ ಅದು ಒಂದು. ಇನ್ನೊಂದು ಎಲೆಕ್ಟ್ರಾನಿಕ್ ಅಂದ್ರೆ ನಿಮ್ಗೆ ಹೇಳಿದ್ನಲ್ಲ ಸೋಷಿಯಲ್ ಮೀಡಿಯಾ ಅವು ಇವೆಲ್ಲ ಎಲೆಕ್ಟ್ರಾನಿಕ್ ಬಂದು. ಸೊ ಇದ್ರ ಮೂಲಕ ನೀವು ಕಮ್ಯುನಿಕೇಟ್ ಮಾಡ್ತೀರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ರಿಸೀವರ್ ದ ಪರ್ಸನ್ ಹೂ ಇಂಟರ್ಪ್ರೆಟ್ಸ್ ದ ಮೆಸೇಜ್. ಸೊ ಎಲಿಮೆಂಟ್ಸ್, ಕೀ ಎಲಿಮೆಂಟ್ಸ್ ರೀ ಕಮ್ಯುನಿಕೇಶನ್ ಒಳಗೆ ಹೇಳತ್ತೆ ನಿಮ್ಗೆ, ಪಾಯಿಂಟ್ಸ್ ಅಲ್ಲ ಕೀ ಎಲಿಮೆಂಟ್ಸ್ ರೀ. ಸೊ ರಿಸೀವರ್ನು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾನ. ನೀವು ಹೇಳಿದ ಮೆಸೇಜ್ ಸುಮ್ಮ ಒಟ ಮಾಡ್ಕೋ ಕೂತ್ರಪ್ಪ ಅಂತಂದ್ರೆ ನೀವು ಹುಚ್ಚರಂತ ಬಿಡ್ತಾರೆ, ಒಬ್ಬೊಬ್ಬರ ಮಾತಾಡಕತ್ತಿರಪ್ಪ ಅಂತಂದ್ರೆ. ಸೊ ಅಲ್ಲಿ ಮುಂದೆ ಒಬ್ಬ ವ್ಯಕ್ತಿ ಕೇಳಾವಿದ್ದಪ್ಪ ಅಂತಂದ್ರೆ ಅದಕ್ಕೆ ಒಂದು ಕಂಪ್ಲೀಟ್ ಸೈಕಲ್ ಅಂತ ಹೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ ಫೀಡ್ಬ್ಯಾಕ್ ದ ರೆಸ್ಪಾನ್ಸ್ ದಟ್ ಶೋಸ್ ವೆದರ್ ದ ಮೆಸೇಜ್ ಹ್ಯಾಸ್ ಬೀನ್ ಅಂಡರ್ಸ್ಟುಡ್. ದೀಸ್ ಎಲಿಮೆಂಟ್ಸ್ ಟುಗೆದರ್ ಫಾರ್ಮ್ ಅ ಕಂಟಿನ್ಯೂಸ್ ಪ್ರೊಸೆಸ್. ಸೊ ನಿಮ್ಗೆ ಫೀಡ್ಬ್ಯಾಕ್ ನೀವೇನು ಹೇಳತ್ತೀರೋ ಅದಕ್ಕೆ ಒಂದು ಪ್ರಾಪರಾಗಿ ರಿಪ್ಲೈ ಬತ್ತಪ್ಪ ಅಂತಂದ್ರೆ ಒಂದು ಸೈಕಲ್ ಪ್ರಾಪರ್ ಸೈಕಲ್ ಅಲ್ಲಿ ಏನಾಗ್ತೈತಪ್ಪ ಅಂತಂದ್ರೆ ರೆಡಿ ಆಗ್ತದೆ ಅಂತ ಹೇಳಿ ನಾವು ನೋಡ್ಬೋದು. ಇವಿಷ್ಟು ಏನಪ್ಪ ಅಂತಂದ್ರೆ ನಿಮ್ಗೆ ಎಲಿಮೆಂಟ್ಸ್ ಅಂತ ಹೇಳ್ಬೋದು ನಾವು, 5 ಕೀ ಎಲಿಮೆಂಟ್ಸ್ ಇನ್ ಕಮ್ಯುನಿಕೇಶನ್ ಮಾಡಿ ಸ್ಟೂಡೆಂಟ್ಸ್. ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡೇನಿ. ಅರ್ಥ ಆಯ್ತು ಅಂದ್ರೆ ಶೇರ್, ಸಬ್ಸ್ಕ್ರೈಬ್ ಮತ್ತು ಲೈಕ್ ಕೊಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. 4ನೇ ಪಾಯಿಂಟ್ ಏನಪ್ಪ ಅಂತಂದ್ರೆ ಟೈಪ್ಸ್ ಆಫ್ ಕಮ್ಯುನಿಕೇಶನ್, ಯಾವ್ಯಾವ ಟೈಪ್ಸ್ಗಳು ಅದಾವ ಅಂತ ಹೇಳಿ ನೋಡೋಣ. ಮೊದಲದಾಗಿ ವರ್ಬಲ್ ಕಮ್ಯುನಿಕೇಶನ್, ಸ್ಪೋಕನ್ ಆರ್ ರಿಟನ್ ವರ್ಡ್ಸ್, ಮೀಟಿಂಗ್, ರಿಪೋರ್ಟ್ಸ್ ಅಂಡ್ ಕನ್ವರ್ಷನ್. ಸೊ ವರ್ಬಲ್ ಕಮ್ಯುನಿಕೇಶನ್ ಅಂತ ಹೇಳಿ ಮೊದಲೇ ಬರ್ತೈತಿ ಮೊದಲೇದಾಗಿ. ಸೊ ಕಮ್ಯುನಿಕೇಶನ್ ಒಳಗೆ ಮೊದಲೇದಾದ್ರಿ ಒಂದು ಸ್ಪೋಕನ್ ಅಂದ್ರೆ ಮಾತಾಡೋದು, ಇನ್ನೊಂದು ಬರವಣಿಗೆ ಮೂಲಕ. ಸೊ ಅವು ಯಾವ್ಯಾವ ರೂಪದೊಳಗೆ ಇರ್ತಾವು, ಒಂದು ಮೀಟಿಂಗ್ ಒಳಗೆ ಒಬ್ಬರು ಮಾತಾಡ್ತಾರ ಅಥವಾ ಏನಾದರೂ ಒಂದು ಪ್ರೆಸೆಂಟ್ ಮಾಡ್ತಾರೆ, ಅದು ಒಂದು ಏನಪ್ಪ ಅಂತಂದ್ರೆ ಮೀಟಿಂಗ್ ಕಮ್ಯುನಿಕೇಶನ್ ಒಂದು ಸ್ವರೂಪ ಅಥವಾ ಒಂದು ರೂಪ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ರಿಪೋರ್ಟ್ಸ್, ರಿಪೋರ್ಟ್ ರೆಡಿ ಮಾಡಿರ್ತಾರೆ. ಏನಂದ್ರೆ ಯಾವ್ದಾದ್ರು ಒಂದು ಏನೋ ರಿಪೋರ್ಟ್ ಮಾಡಕ್ಕೆ ಹೇಳಿದಾರೆ ಅಂದ್ರೆ ಇವತ್ತು ಏನೋ ಒಂದು ಸುದ್ದಿ ನಡೆದೈತಿ, ಅದನ್ನ ನೀವು ಮಂದಿಗೆ ಸಂದೇಶನ ಕೊಡೋದ್ರಪ್ಪ ಅಂದ್ರೆ ಒಂದು ರಿಪೋರ್ಟ್ ಅಥವಾ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡಿರ್ತಾರೆ. ಸೊ ಹಿಂಗೆ ಕಮ್ಯುನಿಕೇಶನ್ ಅನ್ನೋದು ವರ್ಬಲ್ ಆಗಿರ್ತೈತಿ. ಇನ್ನೊಂದು ಏನಪ್ಪ ಅಂದ್ರೆ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತ ಬರ್ತೈತಿ. ನಾನ್ ವರ್ಬಲ್ ಅಂದ್ರೆ ಬಾಡಿ ಲ್ಯಾಂಗ್ವೇಜ್, ಗೆಸ್ಚರ್, ಫೇಶಿಯಲ್ ಎಕ್ಸ್ಪ್ರೆಷನ್ಸ್, ಐ ಕಾಂಟ್ಯಾಕ್ಟ್, ಪೋಸ್ಚರ್, ಟೋನ್. ಸೊ ನಿಮ್ಗೆ ನೀವು ಮೇ ಬಿ ಸೆಕೆಂಡ್ ಸೆಮ್ ಇರ್ಬೇಕಾರೆ ಅಥವಾ ಫಸ್ಟ್ ಸೆಮ್ ಇರ್ಬೇಕಾದ್ರೆ ಇದನ್ನ ಕಲ್ತಾರೆ ನೀವು, ಬಾಡಿ ಲ್ಯಾಂಗ್ವೇಜ್ನ ಕಲ್ತಾರೆ ನೀವು. ಬಾಡಿ ಲ್ಯಾಂಗ್ವೇಜ್ ಮಾತಾಡ್ಬೇಕಾದ್ರೆ ನಿಮ್ಮ ಒಂದು ಬಾಡಿ ಲ್ಯಾಂಗ್ವೇಜ್ ಭಾಳ ಇಂಪಾರ್ಟೆಂಟ್, ಹೆಂಗೆ ನೀವು ಅದನ್ನು ಕಮ್ಯುನಿಕೇಟ್ ಮಾಡತ್ತಾರೆ ಅನ್ನೋದು. ಇನ್ನೊಂದು ಗೆಸ್ಚರ್ ಅಂದ್ರೆ ಯಾವ ರೀತಿ ಕೈ ಸನ್ನೆಗಳನ್ನು ಮಾಡ್ತಿದ್ದೀರಿ ಅಥವಾ ನಿಮ್ಮ ಮೂಮೆಂಟ್ ಏನದಾವ, ಕಣ್ಣುಗಳ ಎಕ್ಸ್ಪ್ರೆಷನ್ಸ್ ಹೆಂಗೆ ಅದಾವ್ರಿ, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಹೆಂಗೆ ಮಾಡತ್ತಾರೆ ನೀವು, ಐ ಕಾಂಟ್ಯಾಕ್ಟ್ ಯಾವ ರೀತಿ ಮಾಡ್ತಾರೆ. ಆಮೇಲೆ ನಿಮ್ಮ ಪೋಸ್ಚರ್ ನಿಂತು ಸರಿಯಾಗಿ ನಿಂತು ಹೇಳ್ಬೇಕ್ರಿ, ಅಥವಾ ಇಲ್ಲಿ ಬಾಗಿ ಹೇಳೋದು ಅಥವಾ ಎಲ್ಲೋ ಒಂದು ಕಡೆ ಬೇರೆ ಆಡಿಯನ್ಸ್ ಮುಂದಿರ್ತಾರ ನೀವೇನು ಮಾಡ್ತೀರಿ ಆ ಕಡೆ ನೋಡಿ ಹೇಳೋದು. ಇದಕ್ಕೇನಾಗಂಗಿಲ್ಲ, ಕಮ್ಯುನಿಕೇಟ್ ಪ್ರಾಪರಾಗಿ ಆಗಂಗಿಲ್ಲ. ಕಮ್ಯುನಿಕೇಟ್ ಪ್ರಾಪರಾಗಿ ಆಗಲಿಲ್ಲಪ್ಪ ಅಂದ್ರೆ ಏನಾಗ್ತೈತ್ರಿ, ಜಗಳಗಳು ಅದು ಸಾಧ್ಯತೆಗಳಿರ್ತಾವ, ಪ್ರೊಡಕ್ಟಿವಿಟಿ ಹೆಚ್ಚಾಗಂಗಿಲ್ಲ, ಕೆಲಸ ಮಾಡೋ ಕ್ಷೇತ್ರದೊಳಗೆ ಸರಿಯಾಗಿ ಏನು ವರ್ಕ್ ಪ್ರಾಪರ್ಲಿ ಆಗಂಗಿಲ್ಲ. ಸೊ ಇದೊಂದು ಏನಪ್ಪ ಅಂದ್ರೆ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ ನಾವು. ಸೊ ರಿಮೆಂಬರ್ ದೇರ್ ಆರ್ 2 ಮೇನ್ ಟೈಪ್ಸ್. ಆಮೇಲೆ ಇದ್ರೊಳಗೆ ಮತ್ತೆ ಇನ್ನೊಂದು 2 ಬರ್ತಾವ್ರಿ. ಅದ್ರ ಮೇನ್ 2 ಯಾವ್ರಿ ಕಮ್ಯುನಿಕೇಶನ್ ಟೈಪ್, ಒಂದು ವರ್ಬಲ್ ಕಮ್ಯುನಿಕೇಶನ್, ಇನ್ನೊಂದು ನಾನ್ ವರ್ಬಲ್ ಕಮ್ಯುನಿಕೇಶನ್. ನೆಕ್ಸ್ಟ್ ನೋಡ್ರಿ ಫಾರ್ಮಲ್ ಕಮ್ಯುನಿಕೇಶನ್ ಅಂತ ಹೇಳಿ, ಆಫಿಷಿಯಲ್ ಆ್ಯಂಡ್ ಸ್ಟ್ರಕ್ಚರ್ಡ್ ಲೈಕ್ ಮೆಮೋಸ್, ಸರ್ಕ್ಯುಲರ್ಸ್ ಆ್ಯಂಡ್ ಆಫಿಷಿಯಲ್ ಮೀಟಿಂಗ್ಸ್. ಸೊ ವರ್ಬಲ್ ಕಮ್ಯುನಿಕೇಶನ್ ಒಳಗೆ ಇನ್ನೊಂದು ಭಾಗ ಯಾವ್ದಪ್ಪ ಅಂತಂದ್ರೆ ಫಾರ್ಮಲ್ ಕಮ್ಯುನಿಕೇಶನ್ ಅಂತ ಹೇಳಿ. ಅದ್ರೊಳಗೆ ಸ್ಪೆಷಲಿ ಯಾವ್ದಪ್ಪ ಅಂತಂದ್ರೆ ಆಫಿಷಿಯಲ್ ಆ್ಯಂಡ್ ಸ್ಟ್ರಕ್ಚರ್ಡ್. ಸೊ ಆಫೀಸ್ ಒಳಗೆ ಮಾತಾಡ್ಬೇಕಾದ್ರೆ ಒಂದು ಫಾರ್ಮಲ್ ಆಗಿ ಮಾತಾಡ್ತಾರೆ, ಏನೋ ಮಗನ ಹೋಗೋ ಮಗನ ಬಾರೋ ಹಂಗೆ ಹಿಂಗೆ ಏನು ಮಾತಾಡಂಗಿಲ್ಲ, ಅಥವಾ ಬೈಯಂಗಿಲ್ಲ. ನಿಮ್ಮ ಫ್ರೆಂಡ್ಸ್ ಜೊತೆ ಹೆಂಗೆ ಮಾತಾಡ್ತಾರೆ ಹಂಗೆ ಮಾತಾಡಂಗಿಲ್ಲ. ಅದು ಇನ್ಫಾರ್ಮಲ್ ಆಗಿದೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಫಾರ್ಮಲ್ ಅಂದ್ರೆ ಹೆಂಗ್ರಿ, ಪ್ರಾಪರ್ ಆಗಿ ಸೌಮ್ಯದಿಂದ ಮಾತಾಡೋದಕ್ಕೆ ಏನಂತೀವಿ ನಾವು ಫಾರ್ಮಲ್ ಕಮ್ಯುನಿಕೇಶನ್ ಅಂತೀವಿ. ಸ್ಪೆಷಲಿ ಬರವಣಿಗೆ ಮೂಲಕ ಎಲ್ಲಿ ಬರ್ತಾವಪ್ಪ ಅಂದ್ರೆ ಮೆಮೊ, ಏನೋ ಒಂದು ಮೆಸೇಜ್ ಕೊಡೋದ್ರಂದ್ರೆ, ಏನೋ ಒಂದು ಸರ್ಕ್ಯುಲರ್ ನಿಮ್ಮ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಆಗಿರ್ಬೋದು, ಬಾಗಲಕೋಟೆ ಯೂನಿವರ್ಸಿಟಿ ಆಗಿರ್ಬೋದು, KUD ಯಾವುದೂ ಯೂನಿವರ್ಸಿಟಿ ತಗೋರಿ ನೀವು, ಯೂನಿವರ್ಸಿಟಿ ಒಳಗೆ ಸರ್ಕ್ಯುಲರ್ಸ್ ಬರ್ತಿರ್ತಾವ. ಸೊ ಚೆನ್ನಮ್ಮ ಯೂನಿವರ್ಸಿಟಿ ನಿಮ್ಗೆ ಬೇದ ಈ ಟೈಮ್ದಾಗ ನೀವು ಎಕ್ಸಾಮ್ ಫೀಸ್ ಕಟ್ಟಬೇಕಂದ್ರೆ ನೀವು ಮಗನ ನಮಗೆ ಯಾಕೆ ಬೈತಿ ಅಂತ ಹೇಳಿ ನೀವು ಅನ್ಬೋದು. ಸೊ ಸರ್ಕ್ಯುಲರ್ಸ್ಗಳ ಮೂಲಕ ಬರ್ತಾವ. ಇನ್ನೊಂದೇನಪ್ಪ ಅಂತಂದ್ರೆ ಆ್ಯಂಡ್ ಆಫಿಷಿಯಲ್ ಮೀಟಿಂಗ್ಸ್. ಸೊ ಮೀಟಿಂಗ್ ಒಳಗೂ ಕೂಡ ಫಾರ್ಮಲ್ ಆಗಿನ ನೀವು ಕಮ್ಯುನಿಕೇಟ್ ಮಾಡಬೇಕಾಗೈತಿ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದ್ರೆ ಇನ್ಫಾರ್ಮಲ್ ಕಮ್ಯುನಿಕೇಶನ್, ಕ್ಯಾಶುವಲ್ ಇಂಟ್ರಾಕ್ಷನ್ಸ್, ಆಲ್ಸೋ ಕಾಲ್ಡ್ ದ ಗ್ರೇಪ್ ವೈನ್ ವಿಚ್ ಬಿಲ್ಡ್ಸ್ ಹ್ಯೂಮನ್ ರಿಲೇಶನ್ಶಿಪ್. ಸೊ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮಾತಾಡೋದು, ಸಹಜವಾಗಿ ಮಾತಾಡೋದು, ಅದಕ್ಕೆ ನಾವೇನಂತೀವಪ್ಪ ಅಂತಂದ್ರೆ ಇನ್ಫಾರ್ಮಲ್ ಕಮ್ಯುನಿಕೇಶನ್. ಅಲ್ಲೇನು ಯಾವುದೂ ಅಡೆತಡೆಗಳೇನಿಲ್ಲ, ಬ್ಯಾರಿಯರ್ಸ್ ಇರಂಗಿಲ್ಲ, ಇದೇ ರೀತಿ ಇದೇ ಟೋನ್ ಒಳಗನ ಮಾತಾಡ್ಬೇಕಂತ ಹೇಳಿ ಇರಂಗಿಲ್ಲ. ಸೊ ಇವಿಷ್ಟು ಏನಪ್ಪ ಅಂತಂದ್ರೆ 4 ಟೈಪ್ ಅದಾವ ಕಮ್ಯುನಿಕೇಶನ್ದು. ಸೊ ಇವು 4 ಟೈಪ್ ನಿಮ್ಗೆ ಅರ್ಥ ಆಗೈತೆ ಅನ್ಕೊಂಡೀನಿ. ಎಕ್ಸಾಮ್ ಒಳಗೆ 5 ಮಾರ್ಕ್ಸ್ ಕೇಳ್ತಾರೆ. ಇವೆಲ್ಲ ಪಾಯಿಂಟ್ಸನ್ನು ನೀವು ಮೆನ್ಷನ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. 100% ನಿಮ್ಮ ಮಾರ್ಕ್ಸ್ ಚಲೋ ಬರ್ತಾವ. ನೆಕ್ಸ್ಟ್
ಇಂಪಾರ್ಟೆನ್ಸ್ ಇನ್ ವರ್ಕ್ ಪ್ಲೇಸ್. ಸೊ ಕೆಲಸ ಮಾಡೋ ಜಾಗದಾಗ ಈ ಕಮ್ಯುನಿಕೇಶನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನೋಡೋಣ. ಮೊದಲಾಗಿ ಅದು ಏನು ಮಾಡ್ತಿದ್ದಪ್ಪ ಅಂತಂದ್ರೆ ಪ್ರಮೋಟ್ಸ್ ಟೀಮ್ ವರ್ಕ್ ಆ್ಯಂಡ್ ಕೊಲಾಬ್ರೇಷನ್. ಆಬ್ವಿಯಸ್ಲಿ ಕಾಮನ್ ಐತಿ, ಜನರಲ್ ಐತಿ ಇದು ಕಮ್ಯುನಿಕೇಶನ್ ಅನ್ನೋದು. ಅಕಸ್ಮಾತ್ ನಿಮ್ಮ ಕಮ್ಯುನಿಕೇಶನ್ ಚಲೋ ಐತಪ್ಪ ಅಂತಂದ್ರೆ ಟೀಮ್ ವರ್ಕ್ ಇಂಪ್ರೂವ್ ಆಗ್ತೈತಿ. ನೀವು ಕರೆಕ್ಟಾಗಿ ನಿಮ್ಮ ಸಂದೇಶನ, ನಿಮ್ಮ ಒಂದು ಐಡಿಯಾನ ಹೇಳೋರಿದ್ರಪ್ಪ ಅಂತಂದ್ರೆ ಹೇಳಿದ್ರಂದ್ರೆ ಆಬ್ವಿಯಸ್ಲಿ ಏನಾದ್ರಿ ಟೀಮ್ ವರ್ಕ್ ಮತ್ತು ಎಲ್ಲರೂ ಕೂಡ್ಕೊಂಡು ಕೆಲಸ ಮಾಡೋದು ಆಗ್ತೈತಿ ಕೊಲಾಬ್ರೇಷನ್ ಅಂದ್ರೆ. ನೆಕ್ಸ್ಟ್ ನೋಡ್ರಿ, ರೆಡ್ಯೂಸಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಕನ್ಫ್ಲಿಕ್ಟ್ಸ್. ಸೊ ನಿಮ್ಮ ನಡಕ್ಕಿರುವಂಥ ಈ ಗೊಂದಲಗಳಾಗಿರ್ಬೋದು, ಕಲ್ಮಶ ಆಗಿರ್ಬೋದು, ಕಲಹಗಳಾಗಿರ್ಬೋದು, ಅವೆಲ್ಲನೂ ಕ್ಲಿಯರ್ ಆಗ್ತಾವೆ ಯಾವಾಗಪ್ಪ ಅಂದ್ರೆ ನೀವು ಒಳ್ಳೆ ರೀತಿಯಿಂದ ಕಮ್ಯುನಿಕೇಟ್ ಮಾಡಿದ್ರಿ ಅಂದ್ರೆ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಹೆಲ್ಪ್ಸ್ ಇನ್ ಲೀಡರ್ಶಿಪ್, ನೆಗೋಸಿಯೇಷನ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ಸೊ ಈಗ ವಿಲೇವಾರಿ ಮಾಡ್ಬೇಕಾದ್ರೆ ಹೆಚ್ಚು ಕಮ್ಮಿ ನೀವು ಏನಾರ ಮಾಡ್ತಿರ್ತಾರಲ್ಲ, ರೇಟ್ ಬೇಡಾಡೋದು ಮಾಡೋದು ಅಲ್ಲಿ ಇಂಪಾರ್ಟೆಂಟ್ ಆಗಿದೆ. ನೆಗೋಷಿಯೇಷನ್ ಅಂದ್ರೆ ಏನು, ಹೆಚ್ಚು ಕಮ್ಮಿ ರೇಟ್ ಬೇಡ್ತಿರ್ತಾರಲ್ಲ ಅದಕ್ಕೆ ನಾವು ನೆಗೋಷಿಯೇಷನ್ ಅಂತೀವಿ, ಅಥವಾ ಏನೋ ಒಂದು ಹೇಳ್ಬೇಕಾಗಿರ್ತೈತಿ ಕೇಳಬೇಕಾಗಿರ್ತೈತಿ, ನೆಗೋಷಿಯೇಷನ್ ಅಂತೀವಿ ರೀ. ಆಮೇಲೆ ನಿಮ್ಮ ಕಮ್ಯುನಿಕೇಶನ್ ಚಲೋ ಐತಪ್ಪ ಅಂದ್ರೆ ನಿಮ್ಮ ಲೀಡರ್ಶಿಪ್ ಕ್ವಾಲಿಟಿ ಕಂಡು ಬರ್ತೈತಿ. ಆಮೇಲೆ ಕಮ್ಯುನಿಕೇಶನ್ ಚಲೋ ಐತಪ್ಪ ಅಂತಂದ್ರೆ ಡಿಸಿಷನ್ ಮೇಕಿಂಗ್ನು ಕೂಡ ಸ್ಟ್ರಾಂಗ್ ಆಗ್ತೈತಿ. ನೀವು ಕಮ್ಯುನಿಕೇಟ್ ಚಲೋ ಮಾಡ್ತಿದ್ರಪ್ಪ ಅಂದ್ರೆ ನಿಮ್ಮ ಮಾತು ಎಲ್ಲರೂ ಕೇಳ್ತಾರೆ. ಸೊ ಡಿಸಿಷನ್ಸ್ ನಿಮ್ಮದು ಫೈನಲ್ ಆಗ್ತೈತೆ ಅಂತ ಹೇಳಿ ಹೇಳ್ಬೋದು. ಬಿಲ್ಡ್ಸ್ ಕಾನ್ಫಿಡೆನ್ಸ್ ಆ್ಯಂಡ್ ಇಂಟರ್ಪರ್ಸನ್ ರಿಲೇಷನ್ಶಿಪ್ಸ್. ಸೊ ನಿಮ್ಮ ಒಂದು ಕಮ್ಯುನಿಕೇಶನ್ ಸರಿ ಇತ್ತು ನೋಡ್ರಿ, ಇಂಗ್ಲೀಷ್ ಮಾತಾಡಕ್ಕೆ ಹೇಳಿದ್ರೆ ಯಾರೇ ಒಬ್ಬರು ನಿಮ್ಮ ಕ್ಲಾಸ್ ಒಳಗೆ ಅಥವಾ ನಿಮ್ಮ ಕಾಲೇಜ್ ಒಳಗೆ ಇಂಗ್ಲೀಷ್ ಯಾರು ಚಲೋ ಮಾತಾಡ್ತಿರ್ತಾರೆ ಸ್ಟೂಡೆಂಟ್ಸ್ ಅಂದ್ರೆ ಎಲ್ಲ ಟೀಚರ್ಸ್ ಅವ್ರು ಬೆನ್ನತ್ತಿರ್ತಾರೆ. ಯಾಕಪ್ಪ ಅಂದ್ರೆ ಅವ್ರು ಕಮ್ಯುನಿಕೇಟ್ ಚಲೋ ಮಾಡ್ತಿರ್ತಾರೆ, ಅವ್ರಿಗೆ ಏನು ಅನ್ಸುತ್ತೆ ಹೇಳ್ತಿರ್ತಾರೆ, ಆಮೇಲೆ ಎಲ್ಲ ಫಂಕ್ಷನ್ ಒಳಗೂ ಅವ್ರ ಮುಂದೆ ಮಾಡಿರ್ತಾರೆ. ಸೊ ನಿಮ್ಮ ಕಾನ್ಫಿಡೆನ್ಸ್ನು ಕೂಡ ಮುಂದಾಗ್ತೈತಿ. ಯಾಕಂದ್ರೆ ಕಮ್ಯುನಿಕೇಶನ್ ಚಲೋ ಐತೆ ಅಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಏನಾದ್ರಿ ಕಾನ್ಫಿಡೆನ್ಸ್ನು ಕೂಡ ಜಾಸ್ತಿ ಆಗ್ತೈತಿ. ಆಮೇಲೆ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಸ್ಗಳು ಸ್ಟ್ರಾಂಗ್ ಆಗ್ತಾವೆ. ನಿಮ್ಮ ಪರ್ಸನಲ್ ರಿಲೇಷನ್ಶಿಪ್ ಕೂಡ ಏನಾಗ್ತಪ್ಪ ಅಂತಂದ್ರೆ ಬಹಳಷ್ಟು ಸ್ಟ್ರಾಂಗ್ ಆಗ್ತಾವ ಅಂತ ಹೇಳಿ ನಾವು ನೋಡ್ಬೋದು. ಇವು ಏನಪ್ಪ ಅಂತಂದ್ರೆ 4 ಪಾಯಿಂಟ್ ಅದು ರೀ. ನೆನ್ಪಿಟ್ಕೋರಿ, ಕಾನ್ಫಿಡೆನ್ಸ್ ಆಗಿರ್ಬೋದು, ಟೀಮ್ ವರ್ಕ್ ಆಗಿರ್ಬೋದು, ಇವು ಸಾಫ್ಟ್ ಸ್ಕಿಲ್ಸ್ ಅದಾವ. ನಿಮಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿರ್ತೀನಿ, ಒಂದು 2 ಮೇಲೆ ವಿಡಿಯೋ ಮಾಡಿದ್ದೀನಿ. ಈಗ ನಾನು ಟೀಮ್ ವರ್ಕ್ ಮೇಲೆ ಮಾಡಿದ್ದೀನಿ, ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮಾಡಿದ್ದೀನಿ. ಈ 3ನೇ ವಿಡಿಯೋ ಯಾವ್ದಪ್ಪ ಅಂತಂದ್ರೆ ಕಮ್ಯುನಿಕೇಶನ್. 4ನೇ ವಿಡಿಯೋ ಯಾವ್ದು ಇರ್ತೈತಪ್ಪ ಅಂತಂದ್ರೆ ಪ್ರಾಬ್ಲಮ್ ಸಾಲ್ವಿಂಗ್. 5ನೇದು ಏನಪ್ಪ ಅಂತಂದ್ರೆ ಟೈಮ್ ಮ್ಯಾನೇಜ್ಮೆಂಟ್. 5 ವಿಡಿಯೋ ನಿಮಗೆ ಬಿಟ್ಟಿರ್ತೀನಿ. 5 ವಿಡಿಯೋಗಳ ಲಿಂಕ್ ಎಲ್ಲ ವಿಡಿಯೋ ಕಂಪ್ಲೀಟ್ ಆದ ನಂತರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ. ಇದು 3ನೇ ವಿಡಿಯೋ ಆಗಿರ್ತೈತಿ. ಸೊ ಇವತ್ತು ಡೇಟ್ ಮೇ ಬಿ 22 ಆಗಸ್ಟ್ ಐತ್ರಿ. ಇವತ್ತು ಅಥವಾ ನಾಳೆ ಅಪ್ಲೋಡ್ ಮಾಡಿದ್ನಂದ್ರೆ ನಾನು ಆಮೇಲೆ ಇನ್ನು ಮುಂದೆ ಬರುವಂಥ ದಿನದೊಳಗೆ ಅಷ್ಟು ವಿಡಿಯೋದ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಿಮ್ಮ ಎಕ್ಸಾಮ್ ಬರೋಕ್ಕಿಂತ ಮುಂಚೆ. ಸೊ ನೀವು ಅದನ್ನು ನೋಡ್ಬೋದು ರೀ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಎನ್ಹಾನ್ಸಸ್ ಕಸ್ಟಮರ್ ಸರ್ವಿಸ್ ಆ್ಯಂಡ್ ಪ್ರೊಫೆಷನಲ್ ಇಮೇಜ್. ಸೊ ನಿಮ್ಮ ಕಸ್ಟಮರ್ ಸರ್ವಿಸ್ ಕಮ್ಯುನಿಕೇಶನ್ ಚಲೋ ಇತ್ತಪ್ಪ ಅಂತಂದ್ರೆ ನೀವು ಏನಾದರೂ ಮಾರೋರಿದ್ರಿ, ಅಥವಾ ಎಲ್ಲೋ ಒಂದು ಸೇಲ್ಸ್ ಬಾಯ್ ಕೆಲಸ ಮಾಡ್ತಿದ್ರಿ, ಅಥವಾ ಎಲ್ಲೋ ಒಂದು ಕಂಪ್ನಿ ಒಳಗೆ ವರ್ಕ್ ಮಾಡ್ತಿದ್ರಿ ಅಂದ್ರೆ ನಿಮ್ಮ ಒಂದು ಕಸ್ಟಮರ್ ಸರ್ವಿಸ್ ಚಲೋ ಆಗ್ತೈತಿ. ಆಮೇಲೆ ಪ್ರೊಫೆಷನಲ್ ಇಮೇಜ್, ಭಾರಿ ಮಾತಾಡ್ತಾರಪ್ಪ, ಭಾರಿ ಚೆನ್ನಾಗಿ ಅಂತ ಹೇಳಿ ನಿಮ್ಮ ಪ್ರೊಫೆಷನಲ್ ಇಮೇಜ್ನು ಕೂಡ ಹೆಚ್ಚಾಗ್ತೈತಿ ಅಂತ ಹೇಳಿ ನಾವು ನೋಡ್ಬೋದು. ಇವಿಷ್ಟು ಏನಪ್ಪ ಅಂತಂದ್ರೆ ಪಾಯಿಂಟ್ಸ್ಗಳ್ರಿ. ಇನ್ನು ನೆಕ್ಸ್ಟ್ ನೋಡ್ರಿ, ಬ್ಯಾರಿಯರ್ಸ್ ಟು ಇಫೆಕ್ಟಿವ್ ಕಮ್ಯುನಿಕೇಶನ್. ಬ್ಯಾರಿಯರ್ಸ್ ಅಂದ್ರೆ ಏನು, ಅಡೆತಡೆಗಳು. ಯಾವೆಲ್ಲ ಅಡೆತಡೆಗಳು ಬರ್ಬೋದು ಕಮ್ಯುನಿಕೇಶನ್ ಮಾಡಬೇಕಾದ್ರೆ, ಯಾವಾಗ ನಿಮ್ಮ ಸಂದೇಶ ಅವ್ರಿಗೆ ಮುಟ್ಟಂಗಿಲ್ಲ ಅನ್ನೋದನ್ನ ನೋಡೋಣ. ಅಂದ್ರೆ ಬ್ಯಾರಿಯರ್ಸ್ ಅಂದ್ರೆ ಏನು, ಅಡೆತಡೆಗಳು. ಸೊ ಕಮ್ಯುನಿಕೇಶನ್ ಆಫನ್ ಫೇಲ್ಸ್ ಅಂದ್ರೆ ಯಾವಾಗ ಕಮ್ಯುನಿಕೇಶನ್ ಫೇಲ್ ಆಗ್ತೈತಪ್ಪ ಅಂತಂದ್ರೆ ಮೊದಲೇದಾಗಿ ಏನು ಪಾಯಿಂಟ್ ರೀ, ಫಿಸಿಕಲ್ ಬ್ಯಾರಿಯರ್. ಫಿಸಿಕಲ್ ಅಂದ್ರೆ ನಿಮ್ಗೆ ಕಾಣಿಸುವಂಥವು ಬ್ಯಾರಿಯರ್ಗಳು, ಅಡೆತಡೆಗಳು ಕಾಣಿಸುವಂಥವು ಯಾವ ರೀ, ಇಲ್ಲಿ ನಾಯ್ಸ್ ನೋಡ್ರಿ, ಯಾರೋ ಒಬ್ಬರು ಹಾರ್ನ್ ಹೊಡಿತಿರ್ತಾರೆ. ನಿಮ್ಮ ಕ್ಲಾಸ್ ನಡೆದೈತಿ, ಗ್ರೌಂಡ್ದಾಗ ನಿಂತು ಯಾರು ಜೋರ್ ಹಾರ್ನ್ ಹೊಡ್ಯಾಕತ್ರಪ್ಪ ಅಂದ್ರೆ ನಿಮ್ಮ ಲಕ್ಷ ಹೋಗ್ತೈತ್ರಿ, ಆ ಹಾರ್ನ್ ಕಡೆ ಹೋಗ್ತೈತಿ. ಸರ್ ಏನು ಹೇಳ್ತಾರೆ ಅನ್ನೋದು ನಿಮ್ಗೆ ತಿಳಿಯಂಗಿಲ್ಲ. ಅಥವಾ ಡಿಸ್ಟೆನ್ಸ್, ಭಾಳ ದೂರಿಂದ ಯಾರೋ ಒಬ್ಬ ವ್ಯಕ್ತಿ ಮಾತಾಡೋದಪ್ಪ ಅಂತಂದ್ರೆ ನಿಮಗೆ ಕೇಳಿಸಂಗಿಲ್ಲ. ಈಗ ನೋಡಿ, ನಾನು ವಿಡಿಯೋ ಮಾಡೋದೀನಿ, ಅಗದಿ ಒಂದು ಮೈಕನ್ನು ಸನಿ ಹಿಡ್ಕೊಂಡು ಮಾತಾಡೋದೀನಿ. ಅಕಸ್ಮಾತ್ ದೂರ ಹಿಡಿದು ಮಾತಾಡಿನಪ್ಪ ಅಂತಂದ್ರೆ ನಿಮಗೇನು ಕೇಳಿಸಂಗಿಲ್ಲ. ನಾ ಹೇಳೋದೇನು ಪಾಠ ಆಯಿತು ಅದು ನಿಮಗೆ ಸರಿಯಾಗಿ ತಿಳಿಯಂಗಿಲ್ಲ. ಇನ್ನೊಂದೇನಪ್ಪ ಅಂದ್ರೆ ಪೂರ್ ಎಕ್ವಿಪ್ಮೆಂಟ್ ಅಂದ್ರೆ ನೋಡ್ರಿ, ಎಲ್ಲೋ ಒಂದು ಕಡೆ ಮೈಕ್ ಪ್ರಾಬ್ಲಮ್ ಆಗಿರ್ತೈತಿ, ಅಥವಾ ಮಾತಾಡೋ ವ್ಯಕ್ತಿಯಿಂದ ಏನಪ್ಪ ಅಂತಂದ್ರೆ ಸ್ಟ್ರಾಂಗ್ ಆಗಿರಂಗಿಲ್ಲ. ಆವಾಗ ಏನಾಗ್ತದಪ್ಪ ಅಂತಂದ್ರೆ ಪ್ರಾಬ್ಲಮ್ಸ್ಗಳು ಬರ್ತಾವೆ. ಇವೆಲ್ಲ ಫಿಸಿಕಲ್ ಬ್ಯಾರಿಯರ್ಸ್ ರೀ. ಇನ್ನೊಂದು ಲ್ಯಾಂಗ್ವೇಜ್ ಬ್ಯಾರಿಯರ್ಸ್, ಯೂಸ್ ಆಫ್ ಜಾರ್ಗನ್ ಅನ್ಫೆಮಿಲಿಯರ್ ವರ್ಡ್ಸ್. ಸೊ ಜಾರ್ಗನ್ ಅಂದ್ರೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂಥ ವರ್ಡ್ಸ್ಗಳನ್ನ ಯೂಸ್ ಮಾಡೋದು. ಆಮೇಲೆ ಅನ್ಫೆಮಿಲಿಯರ್ ವರ್ಡ್ಸ್, ನಮ್ಗೆ ಗೊತ್ತಿಲ್ಲಾರ್ದಂಥ ಒಂದು ವರ್ಡ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಏನಾಗ್ತೈತಿ ರೀ, ಪ್ರಾಬ್ಲಮ್ ಆಗ್ತೈತಿ. ಫಾರ್ ಎಕ್ಸಾಂಪಲ್, ಈಗ ಮರಾಠಿ ಮಾತಾಡೋರಿಗೆ ಮತ್ತು ಕನ್ನಡ ಮಾತಾಡೋ ಡಿಫ್ರೆನ್ಸ್ ಇರ್ತೈತಿ. ಮರಾಠಿ ಒಬ್ಬ ವ್ಯಕ್ತಿಗೆ ಸ್ವಲ್ಪ ಬರ್ತಿತ್ತಪ್ಪ ಅಂತಂದ್ರೆ ಇನ್ನೊಬ್ಬ ಮರಾಠಿ ಮಾತಾಡುವ ಅಗದಿ ಕರೆಕ್ಟಾಗಿ ಪ್ಯೂರ್ ಮರಾಠಿ ಮಾತಾಡಪ್ಪ ಅಂತಂದ್ರೆ ಈ ವ್ಯಕ್ತಿಗೆ ತಿಳಿಯಂಗಿಲ್ಲ. ಅಥವಾ ಕನ್ನಡ ಮಾತಾಡೋರು ಅಗದಿ ಪರ್ಫೆಕ್ಟ್ ಪ್ಯೂರ್ ಕನ್ನಡ ಮಾತಾಡ್ತಿದ್ರಂದ್ರೆ ಮರಾಠಿದವ್ರಿಗೆ ನಮ್ಮ ಕನ್ನಡ ಅರ್ಥ ಆಗಂಗಿಲ್ಲ. ಟಫ್ ವರ್ಡ್ಸ್ ಯೂಸ್ ಮಾಡಿದ್ರೆ ಅವ್ರಿಗೆ ಅರ್ಥ ಆಗಂಗಿಲ್ಲ. ಸೊ ಲ್ಯಾಂಗ್ವೇಜ್ ಬ್ಯಾರಿಯರ್ನು ಕೂಡ ಇಂಪಾರ್ಟೆಂಟ್ ಆಗ್ತೈತೆ ರೀ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಫಿಸಿಯೋಲಾಜಿಕಲ್ ಬ್ಯಾರಿಯರ್ಸ್. ಫಿಸಿಯೋಲಾಜಿಕಲ್ ಅಂದ್ರೆ ನಮ್ಮ ಮಾನಸಿಕವಾಗಿ ಬರುವಂಥ ಒಂದು ಬ್ಯಾರಿಯರ್ಸ್ಗಳು ಯಾವ್ದಾವ, ಫಿಸಿಯೋಲಾಜಿಕಲ್ ಅಲ್ರಿ, ಸೈಕಾಲಜಿಕಲ್ ಬ್ಯಾರಿಯರ್ಸ್. ಮೊದಲೇದಾಗಿ ಸ್ಟ್ರೆಸ್, ನಿಮ್ಮ ಟೆನ್ಷನ್ ಒಳಗಿದ್ರಿ, ಸ್ಟ್ರೆಸ್ ಒಳಗಿದ್ರಪ್ಪ ಅಂತಂದ್ರೆ ಇನ್ನೊಬ್ಬ ವ್ಯಕ್ತಿ ನಿಮ್ಗೆ ಏನು ಹೇಳತ್ತೆ ಅನ್ನೋದು ಗೊತ್ತಾಗಿಲ್ಲ. ಆಮೇಲೆ ನೀವೇನು ಹೇಳತ್ತೀರ ಅನ್ನೋದು ಕೂಡ ಕನ್ಫ್ಯೂಷನ್ ಆಗ್ತೈತಿ. ಲ್ಯಾಕ್ ಆಫ್ ಅಟೆನ್ಷನ್, ನಿಮ್ದು ಏನಪ್ಪ ಅಂತಂದ್ರೆ ಸರ್ ಪಾಠ ಮಾಡ್ಬೇಕಾದ್ರೆ ನೀವು ಸರಿಯಾಗಿ ಕೇಳ್ಕೊಳ್ಳಿ ಅಂದ್ರೆ ವಾಪಸ್ ನಿಮ್ಗೆ ಏನಾದರೂ ಕ್ವಶನ್ ಕೇಳಿದ್ರಂದ್ರೆ ನೀವು ಸರಿಯಾಗಿ ಕಮ್ಯುನಿಕೇಟ್ ಮಾಡಂಗಿಲ್ಲ. ಸೊ ನಿಮ್ಮ ಅಟೆನ್ಷನ್ ಕರೆಕ್ಟಾಗಿರಬೇಕು. ಪ್ರಿಜುಡೈಸ್ ಅಂದ್ರೆ ಒಂದೇನಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಯಾರಾದ್ರೂ ಮಾತಾಡತ್ತಿದ್ರಂದ್ರೆ ಅವ್ರ ಬಗ್ಗೆ
ಪರಿಕಲ್ಪನೆ ಹಿಂದಿಂದ ಒಂದು ಏನೋ ಒಂದು ಕಲ್ಪನೆ ಇರ್ಬೋದು, ಏನಂತಂದು ಹೇಳಿ ಅವ್ನು ಚಲೋ ಮಾತಾಡಂಗಿಲ್ಲ ಬಿಡ, ಅವ ಮಗ ಅವೇನು ಮಾತಾಡೋನು, ಅವೇನು ಚಲೋ ಕ್ಲಾಸ್ ತಗೋತಾನು, ಅಥವಾ ನನ್ನ ದೋಸ್ತ ನಿಮ್ಮ ದೋಸ್ತ ಏನೋ ಒಂದು ಹೇಳ್ತಾನೆ, ಅವೇನು ಹೇಳ್ತಾನೆ ಬಿಡೋನಿತ್ತು ಅಂದ್ರೆ ನಿಮ್ದು ಏನಾಗ್ತಿಪ್ಪ ಅಂತಂದ್ರೆ ಅದು ಕಮ್ಯುನಿಕೇಶನ್ ಸರಿಯಾಗಿ ಆಗಂಗಿಲ್ಲ. ಸೊ ಇನ್ನೊಬ್ಬರನ್ನ ಅಲ್ಲುಗಳಿ ಬರೆದ್ರಿ ಯಾರೋ ಒಬ್ರು ಏನೋ ಹೇಳತ್ತಾರಪ್ಪ ಅಂತಂದ್ರೆ ಅದನ್ನು ಸರಿಯಾಗಿ ಕೇಳ್ಕೋಬೇಕು. ಸೊ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದ್ರೆ ಕಲ್ಚರಲ್ ಬ್ಯಾರಿಯರ್ಸ್, differences in values, beliefs and social practices. Overcoming these requires clarity, empathy, open-mindedness and active listening. ಸೊ ಕಮ್ಯುನಿಕೇಶನ್ ಮಾಡಬೇಕಾದ್ರೆ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ವ್ಯಾಲ್ಯೂಸ್ ಭಾಳ ಇಂಪಾರ್ಟೆಂಟ್ ಆಗ್ತಾವ್ರಿ. ನೀವು ಯಾವ ರೀತಿ ಅದನ್ನ ವ್ಯಾಲ್ಯೂ ಕೊಡ್ತೀರ ಅಂತ ಹೇಳಿ ಅಂದ್ರೆ ಸಾಂಸ್ಕೃತಿಕವಾಗಿ ನಮ್ಗೊಂದು ನಂಬಿಕೆಗಳು ಇರ್ತಾವ, ಅಲ್ಲಿ ಬ್ಯಾರಿಯರ್ಸ್ಗಳು ಬರ್ತಾರೆ ನೋಡ್ರಿ. ಹಿಂದೂ ಮುಸ್ಲಿಂ ನಡಕ ನಾವು ಏನಾದರೂ ಒಂದು ಹೇಳತ್ತಿದ್ದಪ್ಪ ಅಂತಂದ್ರೆ ಫೈಟ್ ಆಗುತ್ತೆ ಅನ್ಸಿರ್ತಾವ. ಕ್ರಿಶ್ಚಿಯನ್ಸ್ ಮತ್ತು ಹಿಂದೂಗಳ ನಡಕ್ಕೆ ಏನಾರ ಫೈಟ್ ಆಗ್ತಿರ್ತಾವ, ಅಥವಾ ಮುಸ್ಲಿಂ ಕ್ರಿಶ್ಚಿಯನ್ಸ್ ಒಳಗೆ ಸರಿಯಾಗಿ ಕಮ್ಯುನಿಕೇಟ್ ಮಾಡಲಿಲ್ಲಪ್ಪ ಅಂತಂದ್ರೆ ಜಗಳ ಗೊಂದಲಗಳು, ಆಮೇಲೆ ಹಂಗ ಅದಷ್ಟೇ ಅಲ್ಲದೆ ವರ್ಕ್ ಪ್ಲೇಸ್ ಒಳಗೂ ಕೂಡ ಬಹಳಷ್ಟು ತೊಂದರೆಗಳು ಆಗ್ತಾವ ಅಂತ ಹೇಳಿ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಸೋಷಿಯಲ್ ಪ್ರಾಕ್ಟೀಸಸ್. ಸಮಾಜದೊಳಗೆ ನಾವು ಏನಪ್ಪ ಅಂತಂದ್ರೆ ಒಬ್ಬರ ಏನೋ ಒಂದು ಮಾತಾಡ್ಬೇಕಪ್ಪ ಅಂತಂದ್ರೆ ಸರಿಯಾಗಿ ಮಾತಾಡಿದ್ರೆ ಅವ್ರಿಗೂ ಅರ್ಥ ಆಗ್ತೈತಿ, ಜಗಳಗಳು ಕಲ್ಮಶಗಳು ವಿವಾದಗಳು ಹೆಚ್ಚಾಗಂಗಿಲ್ಲ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇವಿಷ್ಟು ಏನಪ್ಪ ಅಂತಂದ್ರೆ ಬ್ಯಾರಿಯರ್ಸ್ ಅಂತ ಹೇಳಿ ಹೇಳ್ಬೋದು. ಬ್ಯಾರಿಯರ್ಸ್ ಅಂದ್ರೆ ಏನು, ಅಡೆತಡೆಗಳು, ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ಬರುವಂಥ ಅಡೆತಡೆಗಳು ಯಾವ ಅಂತ ಹೇಳಿ ನಾವು ನೋಡಿದ್ವಿ. ಇದು 6ನೇ ಪಾಯಿಂಟ್ ರೀ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಿಮ್ಗೆ ಹೇಳಿದ ಅರ್ಥ ಆಗಿತ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಲೈಕ್ ಕೊಡೋದನ್ನ ಮರೆಕೋಬೇಡ್ರಿ, ಮತ್ತು ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಗೆ ಈ ವಿಡಿಯೋ ಹೆಂಗೆ ಅನಿಸ್ತು. ಭಾಳಷ್ಟು ಈಸಿ ವೇ ಒಳಗೆ ಹೇಳತ್ತೆ, ನಿಮ್ಗೆ ಈಸಿ ಪಾಯಿಂಟ್ಸ್ ಅದಾವ, ಇವಿಷ್ಟು ನೀವು ಎಕ್ಸಾಮ್ ಒಳಗೆ ಬರಿಬೋದು. ಆಮೇಲೆ ಇನ್ನು ಉಳಿದಂತೆ ನಮ್ಮ ಇನ್ನೂ 5 ವೀಡಿಯೋಸ್ ಬರ್ತಾವೆ, ನೀವು ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆಮೇಲೆ ಈ ಒಂದು 2-3 ಅಪ್ಲೋಡ್ ಆದ ಒಂದು ಎಲ್ಲ ವೀಡಿಯೋ ಅಪ್ಲೋಡ್ ಆದ ನಂತರ ಒಮ್ಮೆ ಎಲ್ಲ ಥರದ್ದು ಡಿಸ್ಕ್ರಿಪ್ಷನ್ ಹಾಕಿರ್ತೇನಂತ. ಸೊ ನೆಕ್ಸ್ಟ್ ನೋಡ್ರಿ, ಸ್ಕಿಲ್ಸ್ ಫಾರ್ ಇಫೆಕ್ಟಿವ್ ಕಮ್ಯುನಿಕೇಷನ್. ಸೊ ಇಫೆಕ್ಟಿವ್ ಕಮ್ಯುನಿಕೇಷನ್ ಮಾಡಬೇಕಾದ್ರೆ ನಮ್ಗೆ ಯಾವೆಲ್ಲ ಲಕ್ಷಣಗಳು ಇರಬೇಕು ಅಥವಾ ಗುಣಗಳನ್ನು ನಾವು ಡೆವಲಪ್ ಮಾಡ್ಬೇಕಂದ್ರೆ ಮೊದಲೇದಾಗಿ ಆಕ್ಟಿವ್ ಲಿಸ್ನಿಂಗ್ ಅಂದ್ರೆ ಫೋಕಸ್ ಫುಲ್ ಆನ್ ಸ್ಪೀಕರ್. ಒಬ್ಬ ವ್ಯಕ್ತಿ ಏನು ಹೇಳತ್ತಾನೋ ಅದನ್ನು ಸರಿಯಾಗಿ ಕೇಳಿಸ್ಕೋಬೇಕು. ಈಗ ನಾ ಕ್ಲಾಸ್ ಹೇಳತ್ತೀನಿ, ಈಗ ನೀವು ಅದನ್ನು ಕ್ಲಾಸ್ ಕೇಳತ್ತೀರಿ, ಯೂಟ್ಯೂಬ್ ವಿಡಿಯೋ ನೋಡತ್ತೀರಿ, ಯೂಟ್ಯೂಬ್ ವಿಡಿಯೋ ಹಚ್ಚಿ ನೀವು ಎಲ್ಲರೇ ಬೇರೆ ಕಡೆ ಹೋದ್ರಪ್ಪ ಅದನ್ನು ನೀವು ಹೆಂಗೆ ಕ್ಲಾಸ್ ಅರ್ಥ ಆಗೋದ್ರಿ, ಮತ್ತು ನೀವು ಮತ್ತೆ ಬಂದು ವಿಡಿಯೋ ನೋಡ್ಬೇಕಾಗ್ತೈತಿ. ಸೊ ಹಂಗೆ ಆಕ್ಟಿವ್ ಲಿಸ್ನಿಂಗ್ ಇರಬೇಕು, ನೀವು ಅದು ಸರಿಯಾಗಿ ಕೇಳ್ಕೊತಿರ್ಬೇಕು. ಕ್ಲಾರಿಟಿ ಆ್ಯಂಡ್ ಕನ್ಸೈಸ್ನೆಸ್, ಕೀಪಿಂಗ್ ಮೆಸೇಜ್ ಸಿಂಪಲ್ ಟು ದ ಪಾಯಿಂಟ್. ಸೊ ನಿಮ್ಮ ನೀವು ಪಾಯಿಂಟನ್ನು ಹೇಳತ್ತೀರಿ, ಏನೋ ಒಂದು ಮಾತನ್ನು ಮಾತಾಡತ್ತಿರಲ್ಲ, ಅದು ಹೆಂಗಿರ್ಬೇಕಪ್ಪ ಅಂತಂದ್ರೆ ಭಾಳ ಕ್ಲಿಯರ್ ಆಗಿರಬೇಕು. ಆಮೇಲೆ ಕನ್ಸೈಸ್, ಭಾಳ ಶಾರ್ಟ್ ಆಗಿರ್ಬೇಕು. ಎಲಾಬ್ರೇಟ್ ಅಂದ್ರೇನು, ಎಳ್ಕೊಂತ ಒಂದು ಸಣ್ಣ ವಿಷಯನ ದೊಡ್ಡದಾಗಿ ಹೇಳೋದು ತಪ್ಪಾಗ್ತೈತೆ ರೀ. ಆಮೇಲೆ ಅಲ್ಲಿ ಏನಾಗಂಗಿಲ್ಲ, ಇನ್ನೊಬ್ಬ ವ್ಯಕ್ತಿಗೆ ಬೋರ್ ಮಾಡ್ತಾರೆ ನೀವು, ಆಮೇಲೆ ಅವ್ರು ಸರಿಯಾಗಿ ನಿಮ್ಮದಾಗ ಕೇಳ್ಕೊಂಗಿಲ್ಲ. ಎಂಪತಿ, ಅಂಡರ್ಸ್ಟ್ಯಾಂಡಿಂಗ್ ದ ಇಮೋಷನ್ ಆಫ್ ಅದರ್ಸ್. ಸೊ ಯಾವೊಂದು ಮ್ಯಾನರ್ ಒಳಗೆ, ಯಾವೊಂದು ವೇ ಒಳಗೆ ಯಾವ ರೀತಿ ಅವ್ನು ನಿಮ್ಗೆ ಹೇಳತ್ತಾನ ಅನ್ನೋದನ್ನು ಕೂಡ ನೀವು ಅಲ್ಲಿ ನೆನಪಿಟ್ಕೊಂಡಾಗಿರ್ಬೇಕಾಗಿತ್ತು ರೀ. ಸೊ ಮಾನಸಿಕವಾಗಿಯೂ ಕೂಡ ಅವ್ರು ಯಾವ ರೀತಿ ಹೇಳತ್ತಾರ, ಅವರು ತೊಂದರೆ ಒಳಗಿದಾರೋ ಅಥವಾ ಏನೋ ಒಂದು ಪ್ರಾಬ್ಲಮ್ ಒಳಗಿದ್ದಂದ್ರೆ ಅವ್ರು ಮಾತಾಡೋ ಶೈಲಿ ಬೇರೆ ಇರ್ತೈತಿ. ಸೊ ಅವಾಗ ಕಮ್ಯುನಿಕೇಷನ್ ಕಂಪ್ಲೀಟ್ಲಿ ಚೇಂಜ್ ಆಗೈತೆ ರೀ. ಸೊ ಅವ್ರ ಎಂಪತಿನ ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್ ಈಸ್ ಕಾನ್ಫಿಡೆನ್ಸ್, ಡೆಲಿವರಿಂಗ್ ಮೆಸೇಜ್ ವಿತ್ ಪಾಸಿಟಿವಿಟಿ. ಸೊ ಕಮ್ಯುನಿಕೇಷನ್ ಮಾಡ್ಬೇಕಂದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಸಾಫ್ಟ್ ಸ್ಕಿಲ್ ಯಾವ್ದಾಗಿರ್ತೈತಪ್ಪ ಅಂತಂದ್ರೆ ಕಾನ್ಫಿಡೆನ್ಸ್ ಆಗಿರ್ತೈತೆ ರೀ. ಸೊ ನೀವು ಕಾನ್ಫಿಡೆಂಟ್ ಆಗಿದ್ರಪ್ಪ ಅಂತಂದ್ರೆ ನೀವು ಮಾತಾಡೋದು ಕ್ಲಿಯರ್ ಆಗಿರ್ತೈತಿ, ಇನ್ನೊಬ್ರಿಗೂ ಅರ್ಥ ಆಗೋದು ಭಾಳಷ್ಟು ಕ್ಲಿಯರ್ ಇರ್ತೈತೆ ರೀ. ನೆಕ್ಸ್ಟ್ ಪಾಯಿಂಟ್, ಅಪ್ರಾಪ್ರಿಯೇಟ್ ಬಾಡಿ ಲ್ಯಾಂಗ್ವೇಜ್. ಎಸ್, ಇದು ಮತ್ತು ಪಾಯಿಂಟ್ಸ್ಗಳು ರಿಪೀಟ್ ಆಗತ್ತವ ನೋಡಿಲಿ. ಏನಪ್ಪ ಅಂದ್ರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಕರೆಕ್ಟ್ ಆಗಿರಬೇಕು. ನೀವು ಹೆಂಗೆ ಮಾತಾಡ್ತಿರೋ ಆ ಮಾತಾಡೋದ್ರ ಜೊತೆಗೆ ಏನಪ್ಪ ಅಂದ್ರೆ ನಿಮ್ಮ ಐ ಕಾಂಟ್ಯಾಕ್ಟ್ ಇರ್ಬೋದು, ಆಮೇಲೆ ಕೈ ಸನ್ನೆಗಳನ್ನು ಮಾಡೋದಾಗಿರ್ಬೋದು, ಆಮೇಲೆ ಮಾತಾಡೋ ಒಂದು ಶೈಲಿ, ಎಲ್ಲ ಆಡಿಯನ್ಸ್ನ ನೀವು ನೋಡೋದು ನೋಡ್ರಿ. ಒಬ್ಬರ ಕಡೆ ನೋಡ್ಕೊಂಡಿರ್ತಿರಪ್ಪ ಅಂದ್ರೆ ಸರಿ ಅನ್ಸಂಗಿಲ್ಲ, ಅಥವಾ ಯಾರೋ ಒಂದು ಏನೋ ಹೇಳತ್ತಾರ ಅಂದ ಕೂಡಲೇ ನೀವು ಅದನ್ನ ಸುಮ್ ಕೇಳ್ಕೊಂಡು ಹೊಂಡೋದು ಸರಿ ಅನ್ಸಂಗಿಲ್ಲ. ಇಲ್ಲೇನಾಗತ್ತಪ್ಪ ಅಂತಂದ್ರೆ ಬಾಡಿ ಲ್ಯಾಂಗ್ವೇಜ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗತ್ತೆ ರೀ. ಓಕೆ, ನಿಮ್ಮ ಸರ್ಗಳಿಗೆ ನಿಮ್ಮ ಸೆಮಿನಾರ್ ಮಾಡಕ್ಕೆ ಹೇಳ್ತಾರೆ, ನೀವು ನೆಲ್ಲ ನೋಡ್ಕೊಂಡು ಹೇಳಕತ್ತಿರಪ್ಪ ಅಂತಂದ್ರೆ ಇವನ್ ಇಫ್ ಯು ಸ್ಪೀಕ್ ಪ್ರಾಪರ್ಲಿ, ನೀವು ಚಲೋ ಮಾತಾಡಿದ್ರೂ ಕೂಡ ಹೆದರಿ ಅವ್ರ ಕಡೆ ನೋಡಲ್ದ ನೀವು ಹೇಳಕತ್ತಿರಪ್ಪ ಅಂತಂದ್ರೆ ಇಟ್ಸ್ ಆಫ್ ನೋ ಯೂಸ್. ಓಕೆ, ಇದು 7ನೇ ಪಾಯಿಂಟ್ ರೀ ಮಾಡಿ ಸ್ಟೂಡೆಂಟ್ಸ್. ಇನ್ನು ಇದ್ರಾಗನ ಫೀಡ್ಬ್ಯಾಕ್ ಉಳಿತೀರಿ ಲಾಸ್ಟ್ಗೆ. ನೀವೇನು ಕಮ್ಯುನಿಕೇಟ್ ಮಾಡಿದ್ರಿ ಅದು ವಿಷಯ ಅವ್ರಿಗೆ ಅರ್ಥ ಆಗೈತಿ ಇಲ್ಲ ಅಂತ ಹೇಳಿ ಮತ್ತೊಮ್ಮೆ ಕೇಳ್ಕೊಬೇಕಾಗ್ತೈತಿ. ಕೇಳ್ಕೊಂಡು ನೀವು ಅದಕ್ಕೆ ಮತ್ತು ನೀವೇನು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನೀವು ತಿಳ್ಕೊಬೇಕಾಗಿರ್ತೈತಿ ಮಾಡಿ ಸ್ಟೂಡೆಂಟ್ಸ್. ಲಾಸ್ಟ್ ಪಾಯಿಂಟ್ ಫೀಡ್ಬ್ಯಾಕ್ ಆತ್ರಿ. ಇದಿಷ್ಟು ಪಾಯಿಂಟ್ಸ್ 7ನೇ ಪಾಯಿಂಟ್ ಕೂಡ ನಿಮಗೆ ತಿಳಿದಪ್ಪ ಅಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಕೊಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ ಮಾಡಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ರೀ, ಕನ್ಕ್ಲೂಷನ್. ಕಮ್ಯುನಿಕೇಷನ್ ಈಸ್ ದ ಲೈಫ್ ಬ್ಲಡ್ ಆಫ್ ವರ್ಕ್ ಪ್ಲೇಸ್ ಇಂಟ್ರಾಕ್ಷನ್. ಎಸ್, ಕಮ್ಯುನಿಕೇಷನ್ ಇದ್ರನ ವರ್ಕ್ ಪ್ಲೇಸ್ ಒಳಗೆ ಒಳ್ಳೆ ರೀತಿಯಿಂದ ನಡವಳಿಕೆ ಅನ್ನೋಕ್ಕಿಂತನೂ ಏನೂ ಜಗಳ ಗೊಂದಲ ಗಲಭೆ ಇಲ್ಲದ ನೀವು ವರ್ಕ್ ಪೀಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಬೋದು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಒಂದು ರೀತಿಯಿಂದ ರಕ್ತ ಇದ್ದಂಗೆ ರೀ ಯಾವುದು ಕಮ್ಯುನಿಕೇಷನ್ ಅನ್ನೋದು, ಎಲ್ಲಿ ವರ್ಕ್ ಪ್ಲೇಸ್ ಒಳಗೆ ನೀವು ಕೆಲಸ ಮಾಡುವಂಥ ಸ್ಥಳದೊಳಗೆ. ಸೊ ಸಾಫ್ಟ್ ಸ್ಕಿಲ್ ನಿಮ್ಮ ಸಿಲೆಬಸ್ಗೆ ಇಟ್ಟಿದಾರಲ್ಲ, ಎದಕ್ಕೆ ಇಟ್ಟಿದಾರಪ್ಪ ಅಂತಂದ್ರೆ ನೀವು ಅದನ್ನು ರೂಢಿಗೊಳಿಸ್ಕೋಬೇಕು ರೀ. ಹಂಗಂತಂದು ಹೇಳಿ ಸುಮ್ಮನೆ ನೀವು ಎಕ್ಸಾಮ್ ಪೂರ್ತಿಗೆ ಸ್ಟಡಿ ಮಾಡಿ ಬಿಟ್ರೆ ಹಂಗಿಲ್ಲ ರೀ. ನೀವು ಇದನ್ನು ಖರೇನ ಬೆಳೆಸ್ಕೋಬೇಕು ರೀ. ಇಂಗ್ಲೀಷ್ ಲ್ಯಾಂಗ್ವೇಜ್ ನಿಮಗೆ ಟಫ್ ಆಗ್ತಿದಪ್ಪ ಅಂತಂದ್ರೆ
ಅದು ನೀವು ಫಸ್ಟ್ ಅನ್ಕೋರಿ ಒಂದು 8ನೇ ತನಕ ನೀವು ಕಲಿತೀರಿ 8 9 10 ಫಸ್ಟ್ ಇಯರ್ PUC ಸೆಕೆಂಡರಿ PUC ಫಸ್ಟ್ ಇಯರ್ ಮುಗಿಸಿರ್ತೀರಿ ಅಂದ್ರೂ ನಿಮ್ಗೆ ಕಮ್ಯುನಿಕೇಟ್ ಮಾಡಕ್ಕೆ ನೀವು ಹೆದರ್ತಿದ್ರಪ್ಪ ಅಂತಂದ್ರೆ ಇಟ್ಸ್ ಆಫ್ ನೋ ಯೂಸ್. ಇಂಗ್ಲೀಷ್ ಮಾತಾಡಕ್ಕೆ ನೀವು ಎಷ್ಟು ಮಾತಾಡಕ್ಕೆ ಟ್ರೈ ಮಾಡ್ತೀರಿ, ಮಿಸ್ಟೇಕ್ಸ್ ಆದ್ರೂ ವಿಚಾರ ಮಾಡೋದು ನೀವು ಟ್ರೈ ಮಾಡ್ತಾರಲ್ಲ ಅವಾಗ ಮಾತ್ರ ನೀವು ಏನಪ್ಪ ಅಂತಂದ್ರೆ ಲ್ಯಾಂಗ್ವೇಜ್ನ ಕಲಿತೀರಿ ಅಂತ ಹೇಳ್ಬೋದು. ಓಕೆ, ನಿಮ್ಮ ಕಲೀಗ್ಸ್ ಜೊತೆಗೆ, ಸುಪೀರಿಯರ್ಸ್ ಜೊತೆಗೆ, ಕ್ಲೈಂಟ್ಸ್ ಜೊತೆಗೆ ಮಾತಾಡೋದು ನೀವು ಕಲಿಬೇಕು. ನೆಕ್ಸ್ಟ್, ಬೈ ಡೆವಲಪಿಂಗ್ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಎಂಪ್ಲಾಯೀಸ್ ಕ್ಯಾನ್ ಎನ್ಹಾನ್ಸ್ ಟೀಮ್ ವರ್ಕ್, ಪ್ರೊಡಕ್ಟಿವಿಟಿ ಅಂಡ್ ಆರ್ಗನೈಸೇಷನ್ ಹಾರ್ಮೋನಿ. ಈ ವಿಷಯದಲ್ಲಿ ನಾವು ಆಲ್ರೆಡಿ ಹಿಂದಿನ ವಿಡಿಯೋ ನೋಡಿ ನಾವು ಏನಪ್ಪ ಅಂತಂದ್ರೆ ಮೊದಲಾಗಿ ಟೀಮ್ ವರ್ಕ್ ಇಂಪ್ರೂವ್ ಆಗ್ತೈತಿ. ಎನ್ಹಾನ್ಸ್ ಅಂದ್ರೆ ಏನು, ಇಂಪ್ರೂವ್ ಆಗೋದು. ಓಕೆ, ಟೀಮ್ ವರ್ಕ್ ಇಂಪ್ರೂವ್ ಆಗ್ತೈತಿ. ಪ್ರೊಡಕ್ಟಿವಿಟಿ, ನೀವೇನು ಕೆಲಸ ಮಾಡಿದಿರೋ ಕಮ್ಯುನಿಕೇಶನ್ ಕರೆಕ್ಟ್ ಮಾಡಿರಪ್ಪ ಅಂತಂದ್ರೆ, ನೀವು ಹೇಳೋ ನಿಮ್ಮ ಒಂದು ಮೆಸೇಜ್ ಕ್ಲಿಯರ್ ಆಗಿತ್ತಪ್ಪ ಅಂತಂದ್ರೆ ಆ ವರ್ಕ್ ಮಾಡುವಂಥ ಸ್ಥಳದೊಳಗೆ ಕ್ಲಾರಿಟಿ ಬಂದು ಎಲ್ಲರೂ ತಮ್ಮ ಕೆಲಸವನ್ನು ಸರಿಯಾಗಿ ಮಾಡಕತ್ರಪ್ಪ ಅಂತಂದ್ರೆ ನಿಮ್ಮ ಒಂದು ಸಂಸ್ಥೆ ಅಥವಾ ನಿಮ್ಮ ಒಂದು ಆರ್ಗನೈಸೇಷನ್ ಏನಾಗತ್ತಪ್ಪ ಅಂತಂದ್ರೆ ಹಿಟ್ ಆಗ್ತೈತಿ ಅಥವಾ ಲಾಭನ ಪಡ್ಕೋದು ಅಂತ ಹೇಳಿ ನಾವು ನೋಡ್ಬೋದು. ಆಮೇಲೆ ಕಮ್ಯುನಿಕೇಶನ್ ಇರೋದ್ರಿಂದ ಏನಾದಪ್ಪ ಅಂತಂದ್ರೆ ಆರ್ಗನೈಸೇಷನಲ್ ಹಾರ್ಮೋನಿ. ಸೊ ನಿಮ್ಮ ಒಂದು ಏನೋ ಒಂದು ಆರ್ಗನೈಸೇಷನ್ ಇರುತ್ತಲ್ಲ, ನೀವೆಲ್ಲೋ ವರ್ಕ್ ಮಾಡ್ತಿರ್ತಾರಲ್ರಿ, ಅಲ್ಲಿ ಒಂದು ಏನಪ್ಪ ಅಂತಂದ್ರೆ ಪ್ರಾಪರ್ ಆಗಿ ಒಂದು ಹಾರ್ಮೋನಿ ಅಂದ್ರೆ ಸಹೋದರ ಭಾರತ್ವೇ ಅಥವಾ ಒಬ್ಬೊಬ್ಬರ ಜೊತೆ ನೀವು ಮಾತಾಡೋದಾಗಿರ್ಬೋದು, ಅವೆಲ್ಲನೂ ಕೂಡ ಇಂಪ್ರೂವ್ ಆಗ್ತದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಸಾಫ್ಟ್ ಸ್ಕಿಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇದ್ರ ಜೊತೆಗೆ ಇನ್ನೂ 5 ವಿಡಿಯೋದ ಟೋಟಲ್. ಮೊದಲನೇದಾಗಿ ಕಾನ್ಫಿಡೆನ್ಸ್ ಬಿಲ್ಡಿಂಗ್, 2ನೇದು ಟೀಮ್ ವರ್ಕ್, 3ನೇದು ಕಮ್ಯುನಿಕೇಶನ್ ಸ್ಕಿಲ್ ರೀ, 4ನೇದು ಪ್ರಾಬ್ಲಮ್ ಸಾಲ್ವಿಂಗ್, 5ನೇದು ಟೈಮ್ ಮ್ಯಾನೇಜ್ಮೆಂಟ್. ಎಸ್, ಇದಿಷ್ಟೇನಪ್ಪ ಅಂತಂದ್ರೆ ಕನ್ಕ್ಲೂಷನ್ ಅಂತ ಹೇಳಿ ನೋಡ್ಬೋದು. ನಿಮ್ಗೆ ಈ ಇಡೀ ವಿಡಿಯೋ ಹೆಂಗೆ ಅನ್ಸಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಚಲೋ ಅನ್ಸಂದ್ರೆ ಚಲೋ ಆಗೈತ್ರಿ ಸರ್, ಚಲೋ ಆಗೈತೆ ಅಂತ ಹೇಳ್ರಿ, ನನಗೂ ಮೋಟಿವೇಶನ್ ಸಿಗ್ತೈತಿ ಮತ್ತು ಮುಂದಿನ ವೀಡಿಯೋಸ್ ಮಾಡೋಕೆ. ಸಬ್ಸ್ಕ್ರೈಬ್ ಮಾಡಿರಿ, ಜಾಸ್ತಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಹಂಗೆ ಈ ವಿಡಿಯೋಗೆ ಪರ್ಟಿಕ್ಯುಲರ್ ವಿಡಿಯೋಗೆ ನೀವು ಲೈಕ್ ಕೊಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಮೈ ಡಿಯರ್ ಸ್ಟೂಡೆಂಟ್ಸ್, see you all in the next video. For more videos, subscribe the channel and hit the bell icon for more updates. Thank you.